ನಮಸ್ಕಾರ ಸ್ನೇಹಿತರೆ. ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಟ್ರೇಡಿಂಗ್ ನಲ್ಲಿ ಮಿನಿಮಮ್ ಎಷ್ಟು ಪ್ರಾಫಿಟ್ ಅರ್ನ್ ಮಾಡಬೇಕು, ಅದರ ಇಂಪಾರ್ಟೆನ್ಸ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಮ್ಮ ಇತ್ತೀಚಿನ ಒಬ್ಬ ಸಬ್ಸ್ಕ್ರೈಬರು ಆಂಡ್ರಾಯ್ಡ್ ಕನ್ನಡಿಗ ಅನ್ನೋ ಒಬ್ಬ ಸಬ್ಸ್ಕ್ರೈಬರು ಕಮೆಂಟ್ ಮಾಡಿದ್ರು. ಸ್ಟಾಕ್ ಮಾರ್ಕೆಟ್ ಪಿರಮಿಡ್ ಅನ್ನೋ ಒಂದು ವಿಡಿಯೋ ಏನ್ ನಾನು ಹೇಳಿದ್ನಲ್ಲ, ನಿಮ್ಗೆ ಶೇರ್ ಮಾಡಿದಾನ, ಆ ಒಂದು ವಿಡಿಯೋಗೆ ಕಮೆಂಟ್ ಹಾಕಿದ್ರು. ಏನಂತ ನೋಡಿ, ಈ ಒಂದು ವಿಡಿಯೋಗೆ ಕಮೆಂಟ್ ಹಾಕಿದ್ರು. ಏನಂತ, ಸರ್ ನನ್ಗೆ ಒಂದು ಡೌಟ್, ಮಿನಿಮಮ್ ಎಷ್ಟು ಪ್ರಾಫಿಟ್ ಮಾಡಬೇಕು ಒಂದು ಶೇರ್ಗೆ ಇಂಟ್ರಾಡೇ ಟ್ರೇಡಿಂಗ್ ನಲ್ಲಿ, ಎಲ್ಲಾ ಬ್ರೋಕರೇಜ್, ಸೆಬಿ ಚಾರ್ಜ್, ಟ್ಯಾಕ್ಸಸ್ ಎಲ್ಲ ತೆಗೊಂಡು ಎಷ್ಟು ಅಮೌಂಟ್ ಪ್ರಾಫಿಟ್ ಟಾರ್ಗೆಟ್ ಇಟ್ಕೊಳ್ಬೇಕು? ಎಕ್ಸಾಂಪಲ್, ನಾನು ಒಂದು ಶೇರ್ ನ 100 ರೂಪಾಯಿಗೆ ಬೈ ಮಾಡಿದ್ರೆ ಮಿನಿಮಮ್ ಎಷ್ಟು ಪೈಸೆ ಪ್ರಾಫಿಟ್ ಇಟ್ಕೋಬೇಕು? ಸೆಲ್ ಮಾಡಿದ್ರೆ ಎಲ್ಲಾ ಚಾರ್ಜಸ್ ತಗೊಂಡು ಪ್ರಾಫಿಟ್ ಬರುತ್ತೆ, ಪ್ಲೀಸ್ ಹೆಲ್ಪ್ ಮೀ ಅಂತ ಒಂದು ಕಮೆಂಟ್ ಹಾಕಿದ್ರು. ಈ ರೀತಿ ಸುಮಾರು ಜನ ಕನ್ಫ್ಯೂಷನ್ಸ್ ಇರುತ್ತೆ. ಅದಕ್ಕೆ ಅಂತ ಅನ್ಕೊಂಡೆ ನಾನು ಒಂದು ವಿಡಿಯೋನ ಮಾಡ್ಬಿಟ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ, ಯಾವ ರೀತಿ ಒಂದು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಅದ್ರ ಜೊತೆಗೆ ಅವರು ಒಂದು ಫಾರ್ಮುಲಾ ಸಹ ಕೇಳಿದ್ರು. ಫಾರ್ಮುಲಾ ಸಹ ಇದ್ರೆ ಎಕ್ಸ್ಪ್ಲೈನ್ ಮಾಡಿ ಕೊಡು, ಯಾವ್ದಾದ್ರು ಫಾರ್ಮುಲಾ ಇದೇನಾ ಪರ್ ಶೇರ್ಗೆ ಮಿನಿಮಮ್ ಎಷ್ಟು ಪ್ರಾಫಿಟ್ ಇಟ್ಕೊಳ್ಬೇಕಾದ್ರೆ ಅಂತ ಒಂದು ಕ್ವಶನ್ಸ್ ಕೇಳಿದ್ರು. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಪ್ರಾಫಿಟ್ ನ ಯಾವ ರೀತಿ ಟಾರ್ಗೆಟ್ ಮಾಡಬೇಕು, ಅದ್ರ ಜೊತೆಗೆ ಕ್ಯಾಲ್ಕುಲೇಟರ್ ನ ಹೆಂಗ್ ಯೂಸ್ ಮಾಡ್ಕೊಬೇಕು ಅಂತ ಒಂದು ರಫ್ ಐಡಿಯಾ ಕೊಡ್ತೀನಿ. ಇದು ನಿಮ್ಮ ಒಂದು ಟ್ರೇಡಿಂಗ್ ಸ್ಟೈಲ್ ಏನಿದೆ ಅದರ ಬೇಸಿಸ್ ಮೇಲೆ ನೀವು ಪಾಯಿಂಟ್ಸ್ ನ ಅಥವಾ ಇನ್ಪುಟ್ ನ ಹಾಕಿ ಸಹ ನೀವು ಕ್ಯಾಲ್ಕುಲೇಟ್ ನ ಮಾಡಬಹುದು. ಸುಮಾರು ಸಲ ನಮ್ಮ ಸ್ಟಾಕ್ ಮಾರ್ಕೆಟ್ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಪ್ರಾಫಿಟ್ ಅರ್ನ್ ಮಾಡಿರ್ತೀರ, ಪ್ರಾಫಿಟ್ ನಿಮ್ಮ ಸ್ಕ್ರೀನ್ ಅಲ್ಲಿ ತೋರಿಸಿರುತ್ತೆ. ಅದಾದ್ಮೇಲೆ ನೀವು ಆರ್ಡರ್ ನ ಕ್ಲೋಸ್ ಮಾಡಿದ್ಮೇಲೆ ನಿಮ್ಗೆ ಅಟ್ ದ ಎಂಡ್ ನಿಮ್ಗೆ ಏನು ನಿಮ್ಮ ಬ್ರೋಕರ್ಸ್ ರಿಪೋರ್ಟ್ ಕೊಡ್ತಾರೆ, ಅಲ್ಲಿ ಲಾಸ್ ಅಂತ ತೋರಿಸಿರುತ್ತೆ. ಇದು ಹೆಂಗಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಈ ಕಾಲೇಜ್ ಡೇಸ್ ಅಲ್ಲಿ ಅಥವಾ ಸ್ಕೂಲ್ ಡೇಸ್ ಅಲ್ಲಿ ಎಜುಕೇಶನ್ ಲೈಫ್ ಅಂತ ಅನ್ಕೊಳ್ಳಿ. ಆ ಎಜುಕೇಶನ್ ಲೈಫ್ ಅಲ್ಲಿ ನಿಮ್ಗೆ ಎಕ್ಸಾಮ್ ಬಂದಿರ್ತೀರ. ಸುಮಾರು ಜನ ಹೇಳ್ತಾರೆ, ಎಕ್ಸಾಮ್ ಚೆನ್ನಾಗಿ ಬರ್ದಿದ್ಯಾ ಬಟ್ ನೀನ್ ಪಾಸ್ ಆಗೋ ಡೌಟ್ ಅಂತ ಹೇಳಿದ್ರೆ ಹೆಂಗಿರುತ್ತೆ. ಆ ರೀತಿಯ ಒಂದು ಸಿಚುಯೇಷನ್ ನಮ್ಮ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ಒಂದು ಪ್ರಾಫಿಟ್ ಅನ್ನ ಟಾರ್ಗೆಟ್ ಅಥವಾ ಮಿನಿಮಮ್ ಪರ್ಸೆಂಟೇಜ್ ನ ಟಾರ್ಗೆಟ್ ಮಾಡಿಲ್ಲ ಅಂತ ಹೇಳಿ. ಓಕೆ, ಸುಮಾರು ಸಲ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಟ್ರೇಡಿಂಗ್ ಮಾಡ್ತಾ ಇರ್ತೀರಾ, ನಿಮ್ಮ ಸ್ಕ್ರೀನ್ ಅಲ್ಲಿ MTM ಅಂತ ಕರೀತಾರೆ, ಮಾರ್ಕ್ ಟು ಮಾರ್ಕೆಟ್ ಅಂತ ಕರೀತಾರೆ. ಆ ಒಂದು ಕಾಲಮ್ ಅಲ್ಲಿ ನಿಮ್ಗೆ ಪ್ರಾಫಿಟ್ ತೋರಿಸ್ತಾ ಇರುತ್ತೆ. ಎಕ್ಸಾಂಪಲ್ 10 ಪೈಸೆ 20 ಪೈಸೆ ಪ್ರಾಫಿಟ್ ಬಂದಿತ್ತು, ನೀವು 1000 ಕ್ವಾಂಟಿಟಿ ಆಡಿತ್ತು ಅಂದ್ರೆ ಎಷ್ಟು ಅದಕ್ಕೆ ಅಮೌಂಟ್ ಬಂದಿರುತ್ತೆ ಅಷ್ಟು ಪ್ರಾಫಿಟ್ ತೋರಿಸ್ತಾ ಇರುತ್ತೆ ಅಂತ ಅನ್ಕೊಳ್ಳಿ. ನೀವೇನ್ ಮಾಡ್ತೀರಾ, ಮಾರ್ಕೆಟ್ ಆರ್ಡರ್ ಕ್ಲೋಸ್ ಮಾಡ್ಬಿಡ್ತೀರಾ. ಓಕೆ, ನೀವ್ ಅನ್ಕೊಂತೀರಾ 1000 ರೂಪಾಯಿ ನನ್ನ ಸ್ಕ್ರೀನ್ ಮೇಲೆ ಪ್ರಾಫಿಟ್ ತೋರಿಸ್ತಾ ಇದೆ, ಈ ಒಂದು ಆರ್ಡರ್ ನಾನು ಕ್ಲೋಸ್ ಮಾಡ್ಬಿಟ್ರೆ ನಂಗೆ 1000 ರೂಪಾಯಿ ಪ್ರಾಫಿಟ್ ಬರುತ್ತೆ ಅಂತ ಅನ್ಕೋತೀರಾ. ಬಟ್ ಕ್ಲೋಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಆ ಒಂದು ಆರ್ಡರ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಅಷ್ಟು ಪ್ರೈಸ್ ಅಲ್ಲಿ ಕ್ಲೋಸ್ ಆಗಿದೆ ಅಂತ ನಿಮ್ಗೊಂದು ಅರಿವು ಬರುತ್ತೆ. ಓಕೆ, ಆ ಟೈಮಲ್ಲಿ ಏನು ಮಾಡಕ್ಕಾಗಲ್ಲ, ಕ್ಲೋಸ್ ಮಾಡ್ಬಿಟ್ಟಿದ್ದೀರಾ. ಅದಕ್ಕೆ ಹೇಳೋದು, ನಿಮ್ಮ ಸ್ಕ್ರೀನ್ ಮೇಲೆ ಏನ್ ಪ್ರಾಫಿಟ್ ಬಂದಿದೆ ಆ ಪ್ರಾಫಿಟ್ ನಿಮ್ಗೆ ಅಲ್ಲ, ಟಿಲ್ ಯು ಕ್ಲೋಸ್ ಯುವರ್ ಆರ್ಡರ್. ಮಾರ್ಕೆಟ್ ಪ್ರೈಸ್ ಆಗಿದ್ರೆ ಮಾರ್ಕೆಟ್ ಅಲ್ಲಿ ಯಾವ ಒಂದು ಪ್ರೈಸ್ ಗೆ ಟ್ರಿಗರ್ ಆಗುತ್ತೆ, ಅದ್ರ ಜೊತೆಗೆ ನೀವು ಯಾವ ಪ್ರೈಸ್ ಗೆ ನೀವು ಹಾಕಿರ್ತೀರಾ ಅಥವಾ ಲಿಮಿಟ್ ಆರ್ಡರ್ ಹಾಕೊಂಡು ಏನಾದ್ರು ಮಾಡಿದ್ರೆ ಆ ಪ್ರೈಸ್ ಗೆ ಎಕ್ಸಿಕ್ಯೂಟ್ ಹಾಕಿ ಆರ್ಡರ್ ಕ್ಲೋಸ್ ಆದ್ಮೇಲೆ ಎಷ್ಟು ಪ್ರಾಫಿಟ್ ಸ್ಕ್ರೀನ್ ಮೇಲೆ ಬರುತ್ತಲ್ಲ ಸ್ನೇಹಿತರೆ, ಅದುವೇ ನಿಮ್ಮ ಆಕ್ಚುಯಲ್ ಪ್ರಾಫಿಟ್. ಅದಕ್ಕೆ ಸುಮಾರು ಸಲ ನಾನು ಹೇಳೋದು, MTM ಅನ್ನೋದು ಯಾವಾಗ ನಿಮ್ಗೆ ಸ್ಕ್ರೀನ್ ಮೇಲೆ ಬರುತ್ತೆ ಅದು ನಿಮ್ಮ ಪ್ರಾಫಿಟ್ ಅಲ್ಲ, ಅಂಟಿಲ್ ಯು ಕ್ಲೋಸ್ ದ ಆರ್ಡರ್. ಅದ್ರ ಜೊತೆಗೆ ಸುಮಾರು ಜನಕ್ಕೆ ಸ್ಕ್ರೀನ್ ಮೇಲೆ ಬರೋ ಪ್ರಾಫಿಟ್ ಅಷ್ಟೇ ಗೊತ್ತಿರುತ್ತೆ, ಬಟ್ ಆ ಸ್ಕ್ರೀನ್ ಮೇಲೆ ಬಂದಿರುವಂತ ಪ್ರಾಫಿಟ್ ಗೆ ಹಿಂದೆ ಏನೇನ್ ಟ್ಯಾಕ್ಸಸ್ ಇದೆ, ಹಿಂದೆ ಏನೇನ್ ಚಾರ್ಜಸ್ ಇದೆ ಅಂತ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಅವ್ರ ಎಕ್ಸಾಂಪಲ್ 50 ರೂಪಾಯಿ ಪ್ರಾಫಿಟ್ ಅರ್ನ್ ಮಾಡಿರ್ತಾರೆ ಅಂತ ಅನ್ಕೊಳ್ಳಿ, ಟ್ಯಾಕ್ಸಸ್ ಅದು ಇದೆಲ್ಲ ಹೋಗಿ ಒಂದು 30 ರೂಪಾಯಿ ಟ್ಯಾಕ್ಸಸ್ಗೆ ಎಕ್ಸಾಂಪಲ್ ಹೇಳ್ತಿರೋದು. 23 ರೂಪಾಯಿ ಟ್ಯಾಕ್ಸಸ್ ಬ್ರೋಕರೇಜ್ ಎಲ್ಲ ಹೋಗ್ಬಿಟ್ರೆ 20 ರೂಪಾಯಿ ಪ್ರಾಫಿಟ್ ಬರುತ್ತೆ ನೆಕ್ಸ್ಟ್ ದಿವಸ. ಅವಾಗ ಅವ್ರು ಅನ್ಕೊಂಡ್ರೆ, ನಾನು 50 ರೂಪಾಯಿ ಪ್ರಾಫಿಟ್ ಅರ್ನ್ ಮಾಡಿದೆ ಅಷ್ಟು ಕಷ್ಟಪಟ್ಟು, ಅದ್ರಲ್ಲಿ 20-30 ರೂಪಾಯಿ ಟ್ಯಾಕ್ಸಸ್ಗೆ ಅಥವಾ ಬ್ರೋಕರೇಜ್ಗೆ ಹೋಯ್ತು, 20 ರೂಪಾಯಿ ಪ್ರಾಫಿಟ್ ಬಂತಲ್ಲಪ್ಪ ಅಂತ ಬೇಜಾರ್ ಮಾಡ್ಕೊತೀರಾ. ಅದನ್ನ ನೀವು ಮುಂಚೆನೆ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ರೆ ಒಂದು ರಫ್ ಐಡಿಯಾ ಬರುತ್ತಲ್ಲ, ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಹೆಂಗ್ ಬ್ರೋಕರೇಜ್ ನ ಕ್ಯಾಲ್ಕುಲೇಟ್ ಮಾಡಬೇಕು, ಟ್ಯಾಕ್ಸಸ್ ಎಷ್ಟೆಷ್ಟು ಹೋಗ್ಬೋದು ಅಂತ ಒಂದು ರಫ್ ಐಡಿಯಾ ಕೊಡುವಂತ ಒಂದು ಕ್ಯಾಲ್ಕುಲೇಟರ್ ತೋರಿಸ್ತೀನಿ ನಿಮ್ಗೆ. ಜೆರೋದಾ ಪ್ಲಸ್ ಅಪ್ಸ್ಟಾಕ್ ಅಲ್ಲಿ ಎರಡಲ್ಲೂ ಅವೈಲೇಬಲ್ ಇದೆ. ನಾನು ಯೂಸ್ ಮಾಡುವಂತ ಎರಡು ಬ್ರೋಕರೇಜ್ ಸೂಪರ್ ಬ್ರೋಕರೇಜ್. ನಿಮ್ಗೆ ಏನಾದ್ರು ಅಕೌಂಟ್ ಓಪನ್ ಮಾಡಕ್ಕೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ವಿಡಿಯೋದ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಓಪನ್ ಮಾಡಿದ್ರೆ ನಿಮ್ಗೆ ಅಕೌಂಟ್ ವಿತಿನ್ 1 or 2 days ಅಲ್ಲಿ ಅಕೌಂಟ್ ಆಕ್ಟಿವೇಶನ್ ಆಗುತ್ತೆ. ಈ ಸರ್ವಿಸಸ್ ಸಹ ನೀವು ಯೂಸ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನೀವು ಯಾವುದೇ ಒಂದು ಸ್ಟಾಕ್ ಎಂಟರ್ ಆದ್ಮೇಲೆ ಪ್ರಾಫಿಟ್ ನ ಸೆಕೆಂಡ್ರಿ ಆಗಿ ಇಟ್ಕೊಳ್ಳಿ. ಅದಕ್ಕಿಂತ ಮುಂಚೆ ಬ್ರೇಕ್ ಇವನ್ ನ ಮಾಡ್ಬೇಕು. ಎಕ್ಸಾಂಪಲ್, ನಿಮ್ಗೆ 100 ರೂಪಾಯಿಗೆ ಎಂಟರ್ ಆಗಿತ್ತು ಅಂತ ಹೇಳಿದ್ರೆ ನೀವು 100 ರೂಪಾಯಿಗೆ ಕ್ಲೋಸ್ ಮಾಡುವಂತ ಒಂದು ಪ್ಲಾನಿಂಗ್ ಮಾಡಬೇಕು. 100 ರೂಪಾಯಿ ಮೇಲೆ ಏನಾದ್ರು ಪ್ರಾಫಿಟ್ ಬಂತು ಅಂದ್ರೆ ಅದು ನಿಮ್ಗೆ ಆಗುತ್ತೆ, ನಿಮ್ಗೆ ಖುಷಿ. ಅದಕ್ಕಿಂತ ಕೆಳಗಡೆ ಬಂತು ಅಂತ ಹೇಳಿದ್ರೆ ನಿಮ್ಗೆ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವಾಗ ನೀವು ಟ್ರೇಡ್ ಎಂಟರ್ ಆಗೋಕ್ಕಿಂತ ಮುಂಚೆ ಬ್ರೇಕ್ ಇವನ್ ಮಾಡ್ಕೊಳ್ಳಿ, ಅದ್ರ ನಂತರ ನೀವು ಪ್ರಾಫಿಟ್ ನ ಟಾರ್ಗೆಟ್ ಮಾಡ್ಕೊಳ್ಳಕ್ಕೆ ಇದನ್ನ ನೀವು ಇಟ್ಕೊಂಡು ಟ್ರೇಡಿಂಗ್ ಮಾಡಿ. ಅದ್ರ ಜೊತೆಗೆ ನೀವು ಪ್ರಾಫಿಟ್ ಲಾಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳಿದ್ರೆ, ನಾನು ಡೈರೆಕ್ಟ್ ಆಗಿ ನಮ್ಮ ಈ ಇಲ್ಲಿ ತೋರಿಸ್ತಾ ಇದೀನಿ ಎಷ್ಟು ಬ್ರೋಕರೇಜ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತ. ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೇಮರ್ ಹೇಳೋದನ್ನ ಮಾಡ್ತಾ ಹೋದೆ, ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಅಲ್ಲ. ನೀವೇನೇ ಡಿಸಿಷನ್ ತಗೊಂಡ್ರು ಈ ವಿಡಿಯೋಸ್ ನೋಡಿ ಅದು ನಿಮ್ಗಾಗುತ್ತೆ, ನನ್ಗೂ ಅಥವಾ ನನ್ನ ಕ್ಯಾಶ್ ಅಂಡ್ ಮೆಂಬರ್ಗೂ
ರೆಸ್ಪಾನ್ಸಿಬಿಲಿಟಿ ಬರೋದಿಲ್ಲ. ಓಕೆ, ಇದಾದ ನಂತರ ಅಪ್ಸ್ಟಾಕ್ ಮತ್ತೆ ಜೆರಾದ ತೋರಿಸ್ತೀನಿ ನಿಮ್ಗೆ ಬ್ರೋಕರೇಜ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಇದು ಅಪ್ಸ್ಟಾಕ್ ನ ಒಂದು ಬ್ರೋಕರೇಜ್ ಕ್ಯಾಲ್ಕುಲೇಟರ್ ಇಲ್ಲಿ ನೋಡ್ಕೊಂಬಿಡಿ, ಕ್ಯಾಲ್ಕುಲೇಟರ್ ಲಿಂಕ್ ಇದೆ. ಈ ಕ್ಯಾಲ್ಕುಲೇಟರ್ ಲಿಂಕ್ ಅಲ್ಲಿ ನಾನು ಜಸ್ಟ್ ಇಂಟ್ರಾಡೇ ಈಕ್ವಿಟಿ ತೋರಿಸ್ತೀನಿ, ಅದನ್ನ ಸಹ ನೀವು ಅದ್ರ ಜೊತೆಗೆ ಡೆಲಿವರಿ ತೋರಿಸ್ತೀನಿ. ಇದನ್ನ ಬಿಟ್ಟು ಬೇರೆ ಕರೆನ್ಸಿ ಕಮಾಡಿಟೀಸ್ ಬೇಕಾದ್ರೆ ನೀವು ಯೂಸ್ ಮಾಡ್ಕೊಂಡು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಹೆಂಗ್ ಚಾರ್ಜಸ್ ಎಲ್ಲ ಬರುತ್ತೆ ಅಂತ. ಓಕೆ, ಮೊದಲನೇದಾಗಿ ನೀವೇನೋ ಇಂಟ್ರಾಡೇಲಿ ಎಕ್ಸಾಂಪಲ್ ಅನ್ಕೊಳ್ಳಿ, ನೋಡಿ ಇಲ್ಲಿ ಐಜಿ ಒಂದು ಸ್ಟಾಕ್, ಐಜಿಎಲ್ ಅನ್ನೋ ಸ್ಟಾಕ್ ಇದೆ, 472 ರೂಪಾಯಿ, 473 ಅಂತ ಅನ್ಕೊಳ್ಳೋಣ. ಓಕೆ, ಆ ಒಂದು ಸ್ಟಾಕ್ಗೆ ನೀವು 473 ರೂಪಾಯಿಗೆ ಎಂಟರ್ ಆಗಿದ್ರಿ ಅಂತ ಅನ್ಕೊಳ್ಳಿ. ಸೊ ನೀವೇನಾದ್ರೂ 475ಕ್ಕೆ ನೀವು ಕ್ಲೋಸ್ ಮಾಡಿದ್ರೆ ವಿತ್ 100 ಕ್ವಾಂಟಿಟಿ ಅಂತ ಅನ್ಕೊಳ್ಳಿ, ಜಸ್ಟ್ ಅನ್ ಎಕ್ಸಾಂಪಲ್. ಓಕೆ, ಸೊ 2 ರೂಪಾಯಿ ಪ್ರಾಫಿಟ್ ಅಲ್ಲಿ ನೀವು ಕ್ಲೋಸ್ ಮಾಡಿದ್ರೆ 2 ರೂಪಾಯಿ ಪ್ರಾಫಿಟ್ ನಿಮ್ಗೆ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ನಿಮ್ಮ ಟ್ಯಾಕ್ಸಸ್ ಗೀಕ್ಸಸ್ ಎಲ್ಲ ನೋಡಿ, ನೀವು 100 ರೂಪಾಯಿ ಕ್ಯಾಲ್ಕುಲೇಟ್ ಮಾಡಿದ್ರೆ 2 ರೂಪಾಯಿ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ 200 ರೂಪಾಯಿ ಪ್ರಾಫಿಟ್ ಬರುತ್ತೆ. ಬಟ್ ಆಕ್ಚುಲಿ ನಿಮಗೆ ಪ್ರಾಫಿಟ್ ಬರೋದು ಅದ್ರ 150 ರೂಪಾಯಿಂದ 152 ರೂಪಾಯಿ ಅಂತ ಒಂದು ರಫ್ ಎಸ್ಟಿಮೇಷನ್. ಈ ಒಂದು ಪಾಯಿಂಟ್ ಅಲ್ಲಿ ನೀವು ನೋಡ್ಬೋದು, ಎಲ್ಲಾ ನಿಮ್ಮ ಬ್ರೋಕರೇಜು, ಟ್ಯಾಕ್ಸಸ್, ಅದ್ರ ಜೊತೆಗೆ ಏನಂತಾರ ಸೆಬಿ ಚಾರ್ಜಸ್ ಆಗಿರೋ ಎಲ್ಲಾ ಚಾರ್ಜಸ್ ಇಲ್ಲಿ ತೋರಿಸುತ್ತೆ. ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಿಮ್ಮ ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ಮುಂಚೆ ನೀವು ತಿಳ್ಕೊಬಹುದು. ಬಟ್ ಇದನ್ನ ನೀವು ಯಾವಾಗಲೂ ಯೂಸ್ ಮಾಡ್ಕೊಳ್ಳೋದು ಹೆಲ್ಪ್ ಆಗೋದಿಲ್ಲ, ಬಿಕಾಸ್ ಬಿಗಿನಿಂಗ್ ಯೂಸ್ ಮಾಡ್ಕೊಳ್ಳಿ, ಒಂದು ರಫ್ ಎಸ್ಟಿಮೇಷನ್ ಎಷ್ಟು ಪರ್ಸೆಂಟೇಜ್ ಬರ್ಬೋದು ಅಂತ ನೋಡ್ಕೊಂಡು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡು ನೀವು ಎನ್ಹಾನ್ಸ್ ಮಾಡ್ಕೊಂಡೋಗಿ ಎಷ್ಟು ಪ್ರಾಫಿಟ್ ನೀವು ಮಿನಿಮಮ್ ಅರ್ನ್ ಮಾಡಬೇಕು ಅಂತ. ಓಕೆ, ನಾ ಈ ಕ್ಯಾಲ್ಕುಲೇಟರ್ ಏನಕ್ಕೆ ಹೆಲ್ಪ್ ಶೇರ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೊಂದು ರಫ್ ಹೆಲ್ಪ್ ಆಗ್ಲಿ ಅಂತ. ಬಿಕಾಸ್ ನಾನು ಮಾಡೋದು ಕೆಲವರಿಗೆ ಇಷ್ಟ ಆಗದಿರ ಇರ್ಬೋದು, ಕೆಲವರಿಗೆ ಇಷ್ಟ ಆಗಬಹುದು. ಅದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಒಂದು ವೇ ಆಫ್ ಪ್ರೆಸೆಂಟೇಷನ್ ಇಂದ ಅದನ್ನ ಪ್ರೆಸೆಂಟ್ ಮಾಡೋದ್ರಿಂದ ನಿಮ್ಗೆ ಯಾವ ರೀತಿ ಬೇಕೋ ಅದನ್ನ ಮಾಡಿಫಿಕೇಶನ್ ಮಾಡ್ಕೊಂಡು ನೀವು ಎನ್ಹಾನ್ಸ್ ಮಾಡ್ಕೊಳ್ಳಿ ನಿಮ್ಮ ಸ್ಕಿಲ್ಸ್. ಓಕೆ, ಈ ಒಂದು ಟ್ರೇಡ್ ಅಲ್ಲಿ ಮಿನಿಮಮ್ ನೀವು 49 ಪೈಸಾ ಮಾಡಿದ್ರೆ ನಿಮ್ಗೆ ಬ್ರೇಕ್ ಈವನ್ ಆಗುತ್ತೆ. ನೋಡಿ, ಇವಾಗ ನೀವು 473 ರೂಪಾಯಿ 50 ಪೈಸಾ ಅಂತ ಅನ್ಕೊಳ್ಳಿ, ನೋಡಿ ಬ್ರೇಕ್ ಈವನ್ ಆಯ್ತು. ಕಾಸ್ಟ್ ಪ್ರಾಫಿಟ್ ಇಲ್ಲ, ಲಾಸ್ ಇಲ್ಲ, 82 ಪೈಸೆ ದೊಡ್ಡ ಪ್ರಾಫಿಟ್ ಅಲ್ಲ. ಎಕ್ಸಾಂಪಲ್ 49 ತಗೊಂತೀನಿ ನೋಡಿ, ಒಂದು 18 ಪೈಸಾ ಲಾಸ್ ಆಗ್ತದೆ. ಇದನ್ನ ಈ ರೀತಿ ಬ್ರೇಕ್ ಇವನ್ ಮಾಡ್ಕೊಬೇಕು. ಅದಾದ ನಂತರ ನೀವು ಅನ್ಕೊಂಬೋದು, ಸತೀಶ್ ಅವರೇ ನಾನು ಇಲ್ಲಿ 49 ಪೈಸಾದಲ್ಲಿ ನಾವು ಪ್ರಾಫಿಟ್ ಅಲ್ಲಿ ಮಾಡಿದೀನಿ, 49 ಪೈಸಾ 100 ರೂಪಾಯಿ ಅಂದ್ರೆ ಹತ್ರ 49 ರೂಪಾಯಿ ಬರ್ಬೇಕು ಅಂತ ಅನ್ಕೊಂತೀರಾ. ಆ ರೀತಿಯ ಕ್ಯಾಲ್ಕುಲೇಷನ್ ಬರೋದಿಲ್ಲ. ಬ್ರೋಕರೇಜ್, ಈ ಟ್ಯಾಕ್ಸಸ್ ಎಲ್ಲ ಬರುತ್ತೆ. ಇದಾದ ನಂತರ ನೀವೇನಾದ್ರೂ ನೀವು ಡೆಲಿವರಿಗೆ ಇದನ್ನೇ ಮಾಡಿದ್ರಿ ಅಂತ ಅನ್ಕೊಳ್ಳಿ, 473 ಬೈ ಮಾಡಿದ್ರೆ 475 ಏನಾದ್ರು ಮಾಡ್ಕೊಂಡು ಅಗೇನ್ 100 ಸ್ಟಾಕ್ ನೀವೇನಾದ್ರು ಬೈ ಮಾಡಿದ್ರೆ ನೋಡಿ, ನಿಮ್ಗೆ ಇಲ್ಲಿ ನೋಡಿ ಈ ಒಂದು ಏರಿಯಾದಲ್ಲಿ ನೋಡಿ ಇಂಟ್ರಾಡೇಗೆ ನಿಮ್ಗೆ ಬ್ರೋಕರೇಜ್ 28 ರೂಪಾಯಿ ಬೀಳುತ್ತೆ. ಓಕೆ, ಬೈ ಅಥವಾ ಸೆಲ್ಗೆ. ಓಕೆ, ಅದ್ರ ಜೊತೆಗೆ ನೀವು ಏನಾದ್ರು ಬ್ರೋಕರೇಜ್ ಇಂಟ್ರಾಡೇಗೆ ಮಾಡಿದ್ರೆ ನೋಡಿ ಕಂಪ್ಲೀಟ್ ಝೀರೋ ಇದೆ. ಡಿಸ್ಕೌಂಟ್ ಬ್ರೋಕರೇಜ್ ಆಸ್ ಆಫ್ ನಾವು ಎಲ್ಲ ಡೆಲಿವರಿ ಒಂದು ಆರ್ಡರ್ ನೀವು ಏನ್ ಬೈ ಮಾಡ್ತೀರಾ ಆ ಒಂದು ಡೆಲಿವರಿಗೆ ಫ್ರೀ ಕೊಡ್ತಿದ್ದಾರೆ, ನೆನ್ಪಿಟ್ಕೊಳ್ಳಿ. ಅದಾದ ನಂತರ ನೋಡಿ ಎಸ್ ಟಿ ಟಿ ಚಾರ್ಜಸ್ ಇದೆ. ಎಸ್ ಟಿ ಟಿ ಅಂತ ಹೇಳಿದ್ರೆ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಎಷ್ಟಿದೆ, ಅದಾದ ನಂತರ ನೀವು ಎಷ್ಟು ಪ್ರಾಫಿಟ್ ಅನ್ನು ಮಾಡ್ತಿದೆ ಅಂತ ಸಹ ನೀವು ತಿಳ್ಕೊಬಹುದು ಈ ಒಂದು ಕಾನ್ಸೆಪ್ಟ್. ಓಕೆ, ಇದಕ್ಕೆ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಸ್ನೇಹಿತರೆ, ನೀವು ಅದನ್ನ ತಿಳ್ಕೊಬೇಕು ಏನ್ ಡಿಫ್ರೆನ್ಸ್ ಇದೆ ನೋಡಿ. ಇಂಟ್ರಾಡೇಲ್ ನೀವು ಮಾಡಿದ್ರೆ 150 ರೂಪಾಯಿ ಪ್ರಾಫಿಟ್ ಬರುತ್ತೆ ಬ್ರೋಕರೇಜ್ ತಗೊಂಡು ಸಹ. ಅದಾದ್ರೆ ನೀವು ಡೆಲಿವರಿಗೆ ಮಾಡಿದ್ರೆ ನೋಡಿ ನಿಮ್ಗೆ ಎಷ್ಟೊಂದು ಚಾರ್ಜಸ್ ಬರುತ್ತೆ. ಅದಾದ ನಂತರ ನೀವು ನೋಡಿದ್ರೆ ಈ ಎಸ್ ಟಿ ಟಿ ಚಾರ್ಜಸ್ 95 ರೂಪಾಯಿ ಇದೆ. ಇಂಟ್ರಾಡೇಲಿ ಎಸ್ ಟಿ ಟಿ ಬಂದು 12 ರೂಪಾಯಿ ಇದೆ. ಇದು ಒಂದು ರಫ್ ಎಸ್ಟಿಮೇಷನ್ ಕೊಡುತ್ತೆ ಬಿಟ್ರೆ 100% ಇದೇ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಇದನ್ನ ಸಹ ನೀವು ಬೇಕಾದ್ರೆ ಬಿ ಎಸ್ ಸಿ ಮತ್ತೆ ಎನ್ ಎಸ್ ಸಿ ಸಹ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಿಮ್ಗೆ ಮೋರಲ್ ಸೇಮ್ ಬರುತ್ತೆ, ಅಷ್ಟು ಡಿಫ್ರೆನ್ಸ್ ಬರೋದಿಲ್ಲ, ನೀವೇ ನೋಡ್ಕೊಬಹುದು. ನೋಡಿ, ಈ ಒಂದು ಇಂಟ್ರಾಡೇಲ್ ಮಾಡಿದ್ರೆ ಎನ್ ಎಸ್ ಎಲ್ ಜಾಸ್ತಿ ಇದೆ ಚಾರ್ಜಸ್, ನಿಮ್ಗೆ ಪ್ರಾಫಿಟ್ ಬರೋದು ಹೆಚ್ಚಿಗೆ ನಿಮ್ಮ ಬಿ ಎಸ್ ಸಿ. ಅದೇ ರೀತಿ ನೀವೇನಾದ್ರೂ ನಿಮ್ಮ ಅಪ್ಸ್ಟಾಕ್ ಬಂತು ಅಂತ ಹೇಳಿ ಇಲ್ಲಿ ಪ್ರಾಡಕ್ಟ್ಸ್ ಅಂಡ್ ಟೂಲ್ಸ್ ಅಲ್ಲಿ ಇದೆ ನೋಡಿ, ಬ್ರೋಕರೇಜ್ ಅಂತ ಇದೆ, ಕ್ಲಿಕ್ ಮಾಡಿದ್ರೆ ನಾನು ಬಂಧನ್ ಬ್ಯಾಂಕ್ ಅಂತ ಒಂದು ಸ್ಟಾಕ್ ತಗೊಂಡಿದ್ದೀನಿ. ಬಂಧನ್ ಬ್ಯಾಂಕ್ ನ ಒಂದು ಶೇರ್ ಪ್ರೈಸ್ 268 ಇದೆ. 268 ಅಂತ ಅನ್ಕೊಳ್ಳೋಣ ಪ್ರೈಸ್. ಓಕೆ, ನೀವೇನಾದ್ರೂ 100 ಕ್ವಾಂಟಿಟಿ ಅಂತ ಅನ್ಕೊಳ್ಳಿ, 268 ತಗೊಂಡು 272 ಏನಾದ್ರು ನೀವು ಸೆಲ್ ಮಾಡಿದ್ರೆ ನಿಮ್ಗೆ ನೋಡಿ ಈ ರೀತಿ ಒಂದು ವ್ಯೂ ಬರುತ್ತೆ. ಇಲ್ಲಿ ಚಾರ್ಜಸ್ ಎಷ್ಟಿದೆ, ಅದ್ರ ಜೊತೆಗೆ ಬ್ರೇಕ್ ಇವನ್ ಎಷ್ಟಿದೆ, ನೀವು ನೆಟ್ ಪ್ರಾಫಿಟ್ ಎಷ್ಟು ಅರ್ನ್ ಮಾಡ್ಬೋದು ಅಂತ ರಫ್ ಐಡಿಯಾ ತೋರಿಸುತ್ತೆ. ಇದನ್ನ ನಾನು ನೋಡಿ ಬ್ರೇಕಪ್ ಯಾವ ರೀತಿಯ ಟ್ಯಾಕ್ಸಸ್ ಇದೆ ನೋಡಿ, ಇದ್ರಲ್ಲಿ ಟ್ಯಾಕ್ಸಸ್ ತೋರಿಸೋದಲ್ಲ, ಈ ರೀತಿಯ ಟ್ಯಾಕ್ಸ್ ಬ್ರೇಕಪ್ ಏನ ಬೇಕಿತ್ತು ಅಂದ್ರೆ ಶೋ ಚಾರ್ಜಸ್ ಬ್ರೇಕಪ್ ಅಂತಿದೆ, ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ರೀತಿ ಚಾರ್ಜಸ್ ಬರುತ್ತೆ ಅಂತ ಸಹ ನಿಮ್ಗೆ ತಿಳ್ಕೊಳ್ಬಹುದು. ಇದು ಅಪ್ಸ್ಟಾಕ್ ಮತ್ತೆ ಜೆರಾದಲ್ಲಿ, ಬಿಕಾಸ್ ನಾನು ಎರಡು ಯೂಸ್ ಮಾಡೋದ್ರಿಂದ ಎರಡು ನನಗೆ ಪ್ರಿಫರ್ ಮಾಡ್ತೀನಿ. ಯಾವ್ದು ಬೇಕೋ ನಿಮ್ಗೆ ಅದನ್ನ ಪಿಕ್ ಮಾಡ್ಕೊಂಡು ಟ್ರೇಡಿಂಗ್ ಮಾಡ್ಬೋದು. ಇಲ್ಲಿ ಸಹ ಅವ್ರು ತೋರಿಸಿದ್ರೆ ಬ್ರೇಕ್ ಇವನ್ ಮಾಡ್ಬೇಕಂದ್ರೆ 42 ಪೈಸಾ ನೀವು ಅರ್ನ್ ಮಾಡಿರ್ಬೇಕು. ನೋಡಿ, ಈ ಒಂದು ಎಕ್ಸಾಂಪಲ್ ಅಲ್ಲ 68.42 ಅಂತ ಅನ್ಕೊಳ್ಳಿ. ನೋಡಿ, ಬ್ರೇಕ್ ಇವನ್ ಮಾಡಿದ್ರೆ ನಿಮ್ಗೆ ಇಲ್ಲೇ ತೋರಿಸುತ್ತೆ ಯಾವ, ಅದ್ರ ಜೊತೆ ಕರ್ನಾಟಕ ಅಂತ ಮಾಡ್ಕೊಬೇಕು, ಬಿಕಾಸ್ ಇದು ಸ್ಟಾಂಪ್ ಡ್ಯೂಟಿ ಬಂದು ಒಬ್ಬೊಬ್ರಿಗೆ ಒಂದೊಂದು ಸ್ಟೇಟ್ಗೆ ಒಂದೊಂದ್ ತರ ಇದೆ. ಸೊ ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವು ನೋಡಿ ಬ್ರೇಕ್ ಇವನ್ ಬಂತ, ನೀವು ಪ್ರಾಫಿಟ್ ಇಲ್ಲ, ಲಾಸ್ ಇಲ್ಲ, ಅಲ್ಲಿಗೆ ಕ್ಲೋಸ್ ಆಯ್ತು. ನೀವು 270 ಕ್ಲೋಸ್ ಮಾಡಿದ್ರೆ ನೋಡಿ ಆಟೋಮೆಟಿಕ್ ಕ್ಲೋಸ್ ಮಾಡಿದ್ರೆ ನೋಡಿ 8 ಹೊಡೆದಿಲ್ಲ ಅಂತ ಪರವಾಗಿಲ್ಲ, 8 ಹೊಡೆದ್ರು ಪರವಾಗಿಲ್ಲ, ನೋಡಿ ಇಲ್ಲಿ ಪ್ರಾಫಿಟ್ ತೋರಿಸುತ್ತೆ, ಬ್ರೇಕ್ ಇವನ್ ಸಹ ತೋರಿಸುತ್ತೆ. ಇದನ್ನ ನೀವು ಯೂಸ್ ಮಾಡ್ಕೊಂಡು ನಿಮ್ಮ ಒಂದು ಟ್ರೇಡಿಂಗ್ ಸ್ಟೈಲ್ಗೆ ಯಾವ ರೀತಿ ಒಂದು ಮಾಡಿಫಿಕೇಶನ್ ಮಾಡ್ಕೊಂಡು ಬೇಕು ಅದನ್ನ ಮಾಡ್ಕೊಂಡು ಟ್ರೇಡಿಂಗ್ ನ ಒಂದು ಪ್ರಾಫಿಟೇಬಲ್ ಮಾಡ್ಕೊಳಕ್ಕಿಂತ ಮುಂಚೆ ಬ್ರೇಕ್ ಇವನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾನ್ಸೆಪ್ಟ್ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಪಾಸಿಟಿವ್ ಕಮೆಂಟ್ ಕೊಡಿ.
ಫ್ರೆಂಡ್ಸ್ ನೀವು ಶೇರ್ ಮಾಡಬೇಕು. ನೀವು ಫ್ರೆಂಡ್ಸ್ ನೀವೇನಾದ್ರು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದ ಒಂದು ಇಂಟೆನ್ಷನ್ ಒಂದು ಕಳುವಾಗುತ್ತೆ. ಓಕೆ, ಆ ಇಂಟೆನ್ಷನ್ ಏನಾದ್ರು ದೊಡ್ಡ ಲೆವೆಲ್ ಬೆಳಿಬೇಕು ಅಂತ ಹೇಳಿದ್ರೆ, ನಾನು ಹೆಚ್ಚಿನ ವಿಡಿಯೋ ಮಾಡಿ ಮೋಟಿವೇಶನ್ ಬರ್ಬೇಕಂತ ಹೇಳಿದ್ರೆ ನೀವು ಮಾಡ್ಬೇಕಾಗಿರೋದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.